ಎಲ್ರಿಗೂ ಬೆಳಗಿನ ಶುಭೋದಯ ಗಾಯ್ಸ್. ಸೊ ನಮ್ಮ ಗೋಕರ್ಣ ಟ್ರಿಪ್ ಮುಗಿದು ಬೆಳಗ್ಗೆನೆ ಚೆಕ್ಔಟ್ ಆಗ್ಬಿಟ್ಟು ಸೀದಾ ಗಾಡಿ ರೆಂಟಲ್ ತಗೊಂಡಿದ್ದೆ ಎಲ್ಲ ವಾಪಸ್ ಕೊಡಕ್ಕೆ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಆಮೇಲೆ ಸೀದಾ ನಾವು ನೆಕ್ಸ್ಟ್ 1 ಅವರ್ಗೆ ಹೋಗ್ತಾ ಇದೀವಿ ಕ್ರೇಜಿಯಾಗಿ ಇವತ್ತು. ಸೊ 1 ಅವರ್ದು ವೈಬ್ಸ್ನ ನಾನು ನಿಮಗೆ ತೋರಿಸ್ತೀವಿ ಅಲ್ಲಿ. ಲೆಟ್ಸ್ ಗೋ ಟು 1 ಅವರ್. A few minutes later. ಭಾಳ ಬಕ್ರನ ಗಾಯ್ಸ್. ನಾವು ಇವಾಗ ಇದಕ್ಕೆ ಹೋಗ್ತಿದ್ದೀವಿ. ಇವಾಗ ನಡ್ಕೊಂಡು KSRTC ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಿದ್ದೀವಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕರ್ಣದ ಬಸ್ ಸ್ಟ್ಯಾಂಡ್ ಗಾಯ್ಸ್. ಗೋಕರ್ಣ ಬಸ್ ಸ್ಟ್ಯಾಂಡಿಂದ ನಮಗೆ ಇವಾಗ ಕುಮಟಾ ಬಸ್ ಸಿಕ್ತು. ನನ್ನ ಹಿಂದೆ ಇದೆಯಲ್ಲ ಅದೇ. ಸೊ ನಾವು ಇವಾಗ ಮಿರ್ಜಾನಿಗೆ ಹೋಗ್ತಿದ್ದೀವಿ, ಮಿರ್ಜಾನ್ ಪಾರ್ಟಿಗೆ ಹೋಗ್ತಿದ್ದೀವಿ. ಆ್ಯಂಡ್ ದೆನ್ ಮೋರ್ ಎವರ್ ಅಲ್ಲಿ ಒಬ್ಬ ನನ್ನ ಫ್ರೆಂಡ್ ಸಿಗ್ತಾನೆ. ಸೊ ನಾನು ನಿಮಗೆ ತೋರಿಸ್ತೀನಿ. ಎಷ್ಟೋ ವರ್ಷ ಆದ್ಮೇಲೆ ಸಿಗ್ತಿದ್ದಾನೆ, ಸಚಿನ್ ಅಂತ ಹೇಳ್ಬಿಟ್ಟು. ಲೆಟ್ಸ್ ಗೋ ಫಾರ್ ಮಿರ್ಜಾನ್ ಫಾರ್ಟ್. Few moments later. ಮಧ್ಯದಲ್ಲಿ ಒಂದು ದೊಡ್ಡ ಬಾವಿ ಇದೆ ಗುರು, ಸಖತ್ತು ಆಳ ಇದೆ. ಇದು ಕಾಣಿಸ್ತಿಲ್ಲ ಬಟ್ ಆದರೆ ಒಳಗೆ ತುಂಬ ಇದೆ. ಇದು ತೋರಿಸಿ ನೀರು ಬಾರ ಇಲ್ಲಿ ಕೈ ಕೊಡ ಮಾರೆ. ಇಲ್ಲಿ ಇದ್ರ ಮೇಲೆ ಅಲ್ಲ, ಇದು 9 ಬಾವಿ ಇದೆ ಅಂತ ಇದ್ರಲ್ಲಿ ಇದೆಯಲ್ಲ. ಎಲ್ಲೆಲ್ಲಿದೆ ಇದೊಂದು ಬಾವಿನ ಅಲ್ಲೊಂದಿದೆ, ಇಲ್ಲಿ ಅಲ್ಲಿ ಹಾ ಎಲ್ಲ ಮುಚ್ಚೋಗಿದೆ, ಬಾಕಿ ಇದೆಲ್ಲ ಮುಚ್ಚೋಗಿದೆ. ಬಟ್ ಆದ್ರೆ ಇದೆ. ಇದೆ. ಓ, ಎಲ್ಲ ಇದು ಸಭೆ ಮಾಡ್ತಿರಲ್ಲ. ರಾಜರ ಕಾಲದಲ್ಲಿ ಇದು ಕೋಟೆ ಯಾರು ಕಟ್ಟಿರೋದು ಆಕ್ಚುಲಿ? ಯಾರ್ದು ಅಂತ? ಅದು ರಾಣಿ ಚೆನ್ನಮ್ಮ ಅಂತ ಬರ್ತದಲ್ಲ. ಮೆಣಸಿನಕಾಳು. ಓಕೆ ಮೆಣಸಿನಕಾಳು. ಹೌದು, ಅದಕ್ಕೆ ಫೇಮಸ್ ಅಲ್ಲ. ಅಲ್ಲೂ ಅದು ದೊಡ್ಡದು ಬಾವಿ ನೋಡಲ್ಲಿ. ಅಲ್ಲಿ ಅವರಲ್ಲ ದೇವಸ್ಥಾನನ. ಓಕೆ, ಕೋಟೆ ಆಂಜನೇಯ ಸ್ವಾಮಿನ. ಅಲ್ಲಿ ಎಲ್ಲದಕ್ಕೂ ಜಾಲರಿ ಹಾಕ್ಬಿಟ್ಟಿದಾರಲ್ವಾ? ಈ ಬಾವಿ ಫಿಲ್ಮ್ ಎಲ್ಲ ಶೂಟ್ ಆಗಿದೆ. ಹೌದಾ? ದರ್ಶನ್ ಒಂದು ಮೂವಿ ಬಾವಿಲೆ ಹೊಡೆಯೋದು ಹಿಂದೆ ಬೋಟಲ್ಲಿ ಸಪ್ಲೈ ಆಯ್ತದು. ಕಾಳು ಮೆಣಸು ಇದೆಲ್ಲ. ಓ, ಇಲ್ಲಿ ಕಾಳು ಮೆಣಸಿಂದೆ ಜಾಸ್ತಿ ಇಲ್ಲಿ ನಡೀತಿದ್ದಾ ಅವಾಗಿನ ಕಾಲದಲ್ಲೇ. ಗೈಸ್, ಮಿರ್ಜಾನ್ ಫೋರ್ಟ್ ಆಯ್ತು ಇವಾಗ. ಸೊ ಇದನ್ನು ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ 1 ಅವರ್ ಹೋಗ್ತಿದ್ದೀವಿ. 1 ಅವರ್ದಲ್ಲಿ ಏನಾಗುತ್ತೆ ನೋಡೋಣ. ಲೆಟ್ಸ್ ಮೂವ್. ಕುಮಟಾ ಬಸ್ ಸ್ಟ್ಯಾಂಡು. ಸೊ ನಾವು ಕುಮಟಾದಿಂದ 1 ಅವರ್ ಮತ್ತೆ ಬಸ್ನ ಚೇಂಜ್ ಮಾಡ್ತೀವಿ. ಮಿರ್ಜಾನಿಂದ ಬಂದ್ವಿ ಆ್ಯಕ್ಚುಲಿ ಕುಮಟಾಗೆ. ಸೊ ಈ ಕುಮಟಾದಿಂದ ಇವಾಗ 1 ಅವರ್ ಬಸ್ಸಲ್ಲಿ ಹೋಗ್ತೀವಿ. 2000 years later. ಬಸ್ ಸ್ಟ್ಯಾಂಡ್ ಗಾಯ್ಸ್ ನೋಡ್ಕೊಳ್ಳಿ. A few minutes later. ಇವಾಗ ರೂಮಿಂದ ಇವಾಗ ಸೀದಾ ಫಾಲ್ಸು ಮತ್ತೆ ಅಪ್ಸರಗೊಂಡ ಫಾಲ್ಸು ಮತ್ತೆ ಇಲ್ಲೊಂದು ಬ್ಯಾಂಬೋ ಟ್ರೀ ಮಧ್ಯದಲ್ಲಿ ನಡೆಯೋ ಪ್ಲೇಸ್ ಇದೆ, ಅದಕ್ಕೆ ಹೋಗ್ತಿದೀವಿ. ಕ್ರೇಜಿಯಾಗಿ ಇಲ್ಲಿ ನೋಡಿ ಗಾಯ್ಸ್, ಗರ್ಲ್ಸ್ ಇಲ್ಲಿ ನೋಡಿ. ವಾ ಕ್ರೇಜಿಯಾಗಿ ಹೊರಟಿದೀವಿ ನೋಡಿ. ಇಲ್ಲಿ ಗರ್ಲ್ಸ್ ಕ್ರೇಜಿಯಾಗಿ ರೆಡಿ ಆಗಿದ್ದಾರೆ. ನಾನೇ ಇದರಲ್ಲಿ ಡಬ್ಬ ಥರ ಕಾಣ್ತಿರೋದು. ಕಂಡ್ಲಾವನಕ್ಕೆ ಬಂದಿದ್ದೀವಿ. ಸೊ ತುಂಬ ಹೆವಿ ಅಂದರೆ ಹೆವಿ ಜನ ಇದ್ದಾರೆ ನೋಡಿ ಇಲ್ಲಿ, ಎಷ್ಟು ರಶ್ಶು. ಈ ಕಾಂಡ್ಲವನಕ್ಕೆ ಹೋಗೋಕ್ಕೆ ಎಂಟ್ರೆನ್ಸ್ ಫೀಸ್ ಇದೆ. ಎಂಟ್ರೆನ್ಸ್ ಫೀಸ್ 20 ರೂಪಾಯಿ ಒಬ್ಬರಿಗೆ. ಸೊ ತಗೊಂಡು ಹೋಗ್ತಾ ಇದ್ದೀವಿ ಇವಾಗ. ಗಾಯ್ಸ್ ಫುಲ್ಲು ಆ ಕಡೆ ಈ ಕಡೆ ಸ್ವಲ್ಪ ಜಸ್ಟ್ ಮಿಸ್ ಆದರೆ ಕೆಳಗೆ ದಬಾಕಂತೀವಿ ಹೊಚ್ಚೆಗೆ. ಸರಕೊಂಡ ಫಾಲ್ಸ್ ಹತ್ರ ಬಂದಿದ್ದೀವಿ. ನೋಡೋಣ ವ್ಯೂ ಹೆಂಗಿದೆ ಅಂತ. 10 ರೂಪಾಯಿ
ಬೈಕಿಗೆ ಎಂಟ್ರೆನ್ಸ್ ಚಾರ್ಜು, ಕಾರಿಗಾದರೆ 30 ರೂಪಾಯಿ ಆ ಥರ ಎಂಟ್ರೆನ್ಸ್ ಇದೆ ಇಲ್ಲಿ. ಎಂಟ್ರೆನ್ಸ್ ಅಂದರೆ ಪಾರ್ಕಿಂಗ್ ಚಾರ್ಜ್ ಅಷ್ಟೇ. ಸೊ ಎಂಟ್ರೆನ್ಸ್ ಏನಿಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಗಾಯ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಫೈನಲ್ ಆಗಿ ಸನ್ಸೆಟ್ಗೆ ಎಕೋ ಬೀಚ್ಗೆ ಹೋಗ್ತಾ ಇದೀವಿ. ಸೊ ಕಾಸರಗೋಡು ಎಕೋ ಬೀಚ್, ಲೆಟ್ಸ್ ಗೋ, ನೋಡೋಣ ವ್ಯೂ ಹೆಂಗಿದೆ ಅಂತ. ತುಂಬ ಜನ ಇರ್ಬೋದು ಗಾಯ್ಸ್, ಐ ಥಿಂಕ್ ತುಂಬ ಗಾಡಿಗಳಿದಾವೆ. ಸಾಟರ್ಡೇ ಬೇರೆ ಇವತ್ತು, ಸಾಟರ್ಡೇ ಗಾಯ್ಸ್. ಇವಾಗ ಫೈನಲ್ ಆಗಿ ನಾವು ಎಕೋ ಬೀಚ್ ಹತ್ರ ಬಂದಿದ್ದೀವಿ. ಸೊ ಸನ್ಸೆಟ್ ವ್ಯೂನ ನೋಡೋಕ್ಕೆ ರೆಡಿ ಇದ್ದೀರಾ? ಕ್ರೇಜಿಯಾಗಿ ತೋರಿಸ್ತೀನಿ ಇವಾಗ. ಸನ್ನು ಸೆಟ್ ಆಗ್ತಾ ಇದೆ, ಸೂರ್ಯ ಮುಳುಗುತ್ತಿದ್ದಾನೆ. ನಮ್ ಬ್ಯೂಟಿಫುಲ್ ಗರ್ಲ್ಸ್ ಗಾಯ್ಸ್ ಅಯ್ಯೋ ಫುಲ್ ಸೈಕಾಗಿ ರೆಡಿ ಆಗ್ಬಿಟ್ಟು ಬಂದಿದ್ದಾರೆ. ಕಾವ್ಯ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಾಣ್ತಿದ್ದಾಳೆ. ಬಾಯ್ ಕಡೆ ನಾನು ಯಾಕೆ ಬರ್ಬೇಕು? ನಾನು ಸೀತಾ. ನಾನು ನೆಗಡಿ ಬಾರೆ ಕಡೆ. रुको जरा सबर करो. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಗಾಸು. ಓಕೆ, 6:30ಗೆ ಇಕೋ ಬೀಚ್ ಆಕ್ಚುಲಿ ಕ್ಲೋಸಿಂಗ್ ಟೈಮು 6:30ಗೆ ಯಾರು ಇರಂಗಿಲ್ಲ. ಸೊ ಅದಕ್ಕೆ ಎಲ್ಲರನ್ನೂ ಕಳಿಸ್ತಿದ್ದಾರೆ. 6:30 ಟೈಮ್ ಆಯಿತು. ಸೊ ಇಕೋ ಬೀಚಿಂದ ಹೋಗೋಣ, ನಾಳೆ ನಾನು ನಿಮಗೆ ಸಿಗ್ತೀನಿ. Tomorrow. ಇವಾಗ ಕ್ರೇಜಿಯಾಗಿ ಚೆಕ್ಔಟ್ ಮಾಡಿಕೊಂಡು ಮತ್ತೆ ಆಟೋದಲ್ಲಿ ಹೊನ್ನಾವರ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ವಿ. ಅಲ್ಲಿಂದ ಉಡುಪಿಗೆ ಹೋಗ್ತೀವಿ. ಸೊ ಉಡುಪಿಲಿ ವೈಫ್ ಮಾಡೋಣ. ಲೆಟ್ಸ್ ಗೋ ಫಾರ್ ಉಡುಪಿ. ಇವಾಗ ಮುರುಡೇಶ್ವರಕ್ಕೆ ಬಂದ್ಬಿಟ್ವಿ. ಉಡುಪಿಗೆ ಹೋಗಲಿಲ್ಲ. ಎಲ್ಲ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡು ಮುರುಡೇಶ್ವರಕ್ಕೆ ಬಂದಿದ್ದೀವಿ. ಮತ್ತೆ ಇವಾಗ ಉಡುಪಿಗೆ ಹೋಗ್ತೀವಿ ನೋಡ್ಕೊಂಡು ಮುರುಡೇಶ್ವರ ಟೆಂಪಲ್ನ. ಗೈಸ್ ನೋಡಿ, ಒಂದು ಕನ್ನಡಕ ತಗೋಬೇಕು ಅಂತಿದ್ದೀನಿ, ಬಟ್ ಆದರೆ ಇವ್ರು ಬಿಡ್ತಿಲ್ಲ ತಗೊಳ್ಳೋಕ್ಕೆ. ಇವರೆಲ್ಲ ಗಂಟೆ ಒಂದೊಂದು ಗಂಟೆ ಶಾಪ್ ಮಾಡಬೇಕಾದ್ರೆ ನಾನು ವೆಯ್ಟ್ ಮಾಡಿದ್ದೀನಿ. ಒಂದೊಂದು ಅವರು ಒಂದೊಂದು ಏನಾದ್ರು ಇದು ತೊಗೊಳಕ್ಕೆ ತಗೊಂಡ್ಬಿಟ್ಟು ಯಾವುದು ಮತ್ತೆ ತಗೊಂಡಲ್ಲ, ಎಲ್ಲ ವಾಪಸ್ ಇಡೋದು ರೇಟ್ ಕೇಳ್ಬಿಟ್ಟು. ನಂಗೊಂದು ಇದೊಂದು ಸ್ಪೆಕ್ಸ್ ಒಂದು ತಗೊಳ್ಬೇಕು ಅಂತ ಹೇಳಿದ್ರೆ ಹೋಗೋಣ ಅಂತ ತಲೆಗೆ ಮಾಡ್ಕೊಳ್ಬಿಡೋದು. ಏನು ಅಂತ ಹೇಳಿದ್ರೆ ಗೈಸ್, ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿದೆ. ಇನ್ನು 3 ಗಂಟೆಗೆ ಓಪನ್ನು. ಸೊ ಇಲ್ಲಿ ನೋಡಿ ಬರ್ತಾರೆ, ಮಾತಾಡಿಸಿ ಹಾಯ್ ಮಾಡಿ ಹೋಗಿ. 3 ಗಂಟೆಗೆ ಓಪನ್ನು. ತುಂಬ ಅಂದರೆ ಜನ, ಹೆವಿ ಜನ ಇದ್ದಾರೆ, ಕ್ಯೂ ಇದ್ದಾರೆ. ಸೊ ಟೆಂಪಲ್ ಒಳಗೆ ಹೋಗೋಕ್ಕಾಗಲ್ಲ, ಸುಮ್ಮನೆ ಆಚೆಯಿಂದ ನೋಡಿಕೊಂಡು ಎಕ್ಸಿಟ್ ಆಗಿಬಿಡ್ತೀವಿ. ಹೆವಿ ಜನ ಇದ್ದಾರೆ. ಅವರು ಅನ್ನ ಸಂತರ್ಪಣೆ ಊಟಕ್ಕೆ ಬಂದ್ವಿ. ಆ್ಯಕ್ಚುಲಿ ಮುರುಡೇಶ್ವರದಲ್ಲಿ ದೇವಸ್ಥಾನದಲ್ಲಿ ಊಟ ಪ್ರಸಾದ ಸ್ವೀಕರಣೆ ಮಾಡೋಣ. ಟೆಂಪಲ್ ಮುಂದೆ ಬೀಚ್, ವಾವ್ ಸಕ್ಕತ್ತಾಗಿದೆ ಗಾಯ್ಸ್. ನೋಡಿ, ಇಲ್ಲ ಚೇಂಜ್ ಇಲ್ಲ, ಕೊಡ್ತಿದ್ನಲ್ಲ. ನೋಡಿ ಇದೊಂಥರ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈಗ ದೇವರಿಗೆ ಅದೇ ಕೇಳ್ತಾರಲ್ಲ, ಅದೇನು ತಪ್ಪಿಲ್ಲ. ಬಟ್ ಆದರೂ ಆಬ್ವಿಯಸ್ಲಿ ನೋಡಿ, ಯಾರನ್ನೂ ಫೋರ್ಸ್ಫುಲ್ಲಿ ಇಸ್ಕೋಬಾರ್ದು, ಫೋರ್ಸ್ಫುಲ್ಲಿ ಮಾಡಬಾರ್ದು. ಅವ್ರಿಗೆ ಇಷ್ಟ ಇದ್ದರೆ ಕೊಡ್ತಾರೆ. ಇಲ್ಲಿ ನೋಡಿ, ನಾವು ಆ ಕಡೆ ಈ ಕಡೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ದಟ್ ಅಂದರೆ ಅದ್ರ ಚೇಂಜು ಇಲ್ಲ. ಅಂದರೆ ಮೂರವರ್ ನಾನು ಜಾಸ್ತಿ ಈ ಥರದಕ್ಕೆಲ್ಲ ಕೊಡೋದು ಇಲ್ಲ. ಸೊ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ಅದು ಇದ್ರ ಬಗ್ಗೆ. Six and a half hours later. ಉಡುಪಿಗೆ ಬಂದ್ವಿ. ಸೊ ಮಲ್ಪೆ ಬೀಚ್ ಹತ್ರ ಹೋಗ್ತಿದ್ವಿ. ಇವಾಗ ಬಸ್ ಇಟ್ಕೊಂಡು, ಬಸ್ ಸಿಗುತ್ತೆ ಆ್ಯಕ್ಚುಲಿ ಉಡುಪಿ ಬಸ್ ಸ್ಟ್ಯಾಂಡಿನ ಮುಂದೆ ಬಂದರೆ ಸಾಕು. ಸೊ ಮಲ್ಪೆ ಬೀಚಿಗೆ ಬಸ್ ಇದೆ. ಲೆಟ್ಸ್ ಗೋ ಫಾರ್ ಮಲ್ಪೆ.
ಏ ಹಾಯ್ ಬ್ರೋ ಶ್ರೇಯಸ್. ಹಾಯ್. Hello. ಎಂಚಲ್ಲ ಸೌಖ್ಯ ಅಲ್ಲ. ಶ್ರೇಯಸ್ ಸಿಕ್ಕಿದ್ದಾನೆ ಕ್ರೇಜಿಯಾಗಿ. ಹೋಗ ಸಮಾಚಾರ. ಪೂರ ನಿನ್ನೆ ಇದು ಬ್ಯಾಂಗ್ಳೂರು ಯಾವ ಬಂದೆ? ಬ್ಯಾಂಗ್ಳೂರು ಬಂದು ಸ್ವಲ್ಪ ಟೈಮ್ ಆಯ್ತು, ಹೌದಾ? 3 months ಆಯ್ತು. ಗಾಯ್ಸ್ ಈ ವಾಕಿಂಗ್ ಹೋಗ್ತಿದ್ದೀವಿ ಇವಾಗ ಉಡುಪಿಯಲ್ಲಿ. ಇದು ನನ್ನ ಫ್ರೆಂಡು ಶ್ರೇಯಸ್ ಅಂತ, ಕ್ರೇಜಿ ಬಾಯ್. ನೀನು ಹುಡುಗಿಯರ ಆಟ್ಕದ್ದ. ಆಟ್ಕದ್ದ ಕಳ್ಳ ಹುಡುಗ. ನೋಡ್ರಿ ಇದು ಟ್ರೂ ಫ್ಯಾನ್ ಅಂದ್ರೆ ಶ್ರೇಯಸ್. ನೋಡಿ ಧ್ರುವಂತ್ ಫ್ಯಾನ್ ಅಂತೆ ಬಿಗ್ ಬಾಸ್ ಅಲ್ಲಿ, ಅದಕ್ಕೆ ಫ್ಯಾನ್ ಪೇಜ್ ಎಲ್ಲ ಕ್ರಿಯೇಟ್ ಮಾಡಿದ್ದಾನೆ. ಕ್ರೇಜಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ವಿದೇಶಿ ವಾಕು ನಡ್ಕೊಂಡು ಹೋಗ್ತಾ ಇರ್ಬೋದು ಅಲ್ಲಿ ತುಂಬ ದೂರ ತನಕ. ಓಕೆ ಗಾಯ್ಸ್, ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.